ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಫುಡಿ ಫ್ರೆಂಡ್ಸ್. ಇವತ್ತು ನಾನು ತುಂಬಾ ಓಲ್ಡ್ ರೆಸಿಪಿ ಮಾಡ್ತಿದ್ದೇನೆ. ಮ್ಯಾಂಗ್ಳೂರ್ದು ಸೂಪರ್ ಫೇಮಸ್ ರೆಸಿಪಿ. ಯಾವ ಫಂಕ್ಷನ್ಗೆ ಆಗ್ಲಿ, ಅಂದ್ರೆ ಮೆಹಂದಿ ಆಗ್ಲಿ, ಹಾಗೆ ಏನಾದ್ರು ಫಂಕ್ಷನ್ಸ್ ಇದ್ರೆ ಇದು ಮಾಡ್ತಾರೆ. ಸೊ ಇದು ನಮ್ಮ ಮ್ಯಾಂಗ್ಳೂರ್ದು ಸ್ಪೆಷಲ್ ರೆಸಿಪಿ. ನಾನ್ ಮಾತಾಡ್ತಿದ್ದೇನೆ ಕಡಲೆ ಬಲ್ಯಾರ್ ರೆಸಿಪಿದು. ಹೌದು, ಇದು ತುಂಬಾ ಈಸಿ ಉಂಟು ಮಾಡ್ಲಿಕ್ಕೆ, ಮತ್ತೆ ಒಳ್ಳೆ ಅಂದ್ರೆ ಒಳ್ಳೆ ಟೇಸ್ಟ್ ಆಗಿ ಬರ್ತದೆ. ಬಲ್ಯಾರ್ ಅಂದ್ರೆ ಡ್ರೈ ಫಿಶ್. ಆಕ್ಚುಲಿ ಡ್ರೈ ಫಿಶ್ ಅಲ್ಲಿ ನಾವು ಮಾಡುವ ರೆಸಿಪಿ ಇದು. ನೋಡಿ ಹೇಗೆ ಮಾಡುದು ಅಂತ. ನಾನಿವತ್ತು ನಮ್ಮ ಮ್ಯಾಂಗ್ಳೂರ್ ಸ್ಪೆಷಲ್ ಕಡ್ಲೆ ಬಲ್ಯಾರ್ ಮಾಡ್ತಿದ್ದೇನೆ. ಇದು ನೀವು ಬಿಸಿ ಅನ್ನ ಜೊತೆ ತಿನ್ನಕ್ಕೆ ತುಂಬಾ ಒಳ್ಳೇದಾಗ್ತದೆ. ಮೊದಲಿಗೆ ಡ್ರೈ ಫಿಶ್ ಅನ್ನು ಒಂದು 10 ನಿಮಿಷ ಸೋಕ್ ಮಾಡಿಡಿರಿ ಬಿಸಿ ನೀರಲ್ಲಿ. ಇದು ಬ್ಲಾಕ್ ಚನಾ, ಇದನ್ನು 7ರಿಂದ 9 ಅವರ್ಸ್ ಸೋಕ್ ಮಾಡಿ ಇಡ್ಬೇಕು. ಈಗ ಇದರ ಸ್ಕಿನ್ ತೆಗೆದಿದ್ದೇನೆ. ಡ್ರೈ ಫಿಶ್ ಇದು ತೆಗೆದು ಕಟ್ ಮಾಡ್ತಿದ್ದೇನೆ, ಚಿಕ್ಕ ಚಿಕ್ಕ ಪೀಸ್ ಮಾಡಿದ್ದೇನೆ. ಡ್ರೈ ಫಿಶ್ ಅನ್ನು ನಾವು ಸೋಕ್ ಮಾಡಿ ಇಟ್ಟಿದ್ದೇವಲ್ಲ, ಜಾಸ್ತಿ ಹೊತ್ತು ಸೋಕ್ ಮಾಡಿ ಇಡಬೇಡಿ, ಯಾಕಂದ್ರೆ ಅದರ ಫುಲ್ ಫ್ಲೇವರ್ ಹೋಗ್ತದೆ. ಈಗ ಒಂದು ಬಾಣಲೆಗೆ 2 ಟೀ ಸ್ಪೂನ್ ಆಯಿಲ್ ಹಾಕಿ, ಒಂದು 5ರಿಂದ 8 ಶಾರ್ಟ್ ರೆಡ್ ಚಿಲ್ಲೀಸ್ ಮತ್ತೆ ಲಾಂಗ್ ರೆಡ್ ಚಿಲ್ಲೀಸ್ ಒಂದು 10ರಿಂದ 12 ಹಾಕಿ ಫ್ರೈ ಮಾಡಿ ಇದನ್ನು ತೆಗೆದಿಡಿ. ನಂತರ ಅದೇ ಬಾಣಲೆಗೆ 1 ಟೀ ಸ್ಪೂನ್ ಕೊತ್ತಂಬರಿ, 1 ಟೀ ಸ್ಪೂನ್ ಜೀರಿಗೆ, ಅರ್ಧ ಟೀ ಸ್ಪೂನ್ ಮಸ್ಟರ್ಡ್ ಅಂದ್ರೆ ಸಾಸಿವೆ, ಮತ್ತೆ ಒಂದು ಸ್ವಲ್ಪ ಚಿಟಿಕೆಯಷ್ಟು ಮೆಂತೆಯನ್ನು ಹಾಕಿ ಫ್ರೈ ಮಾಡಿ ಇದನ್ನು ಕೂಡ ಚೆನ್ನಾಗಿ ಫ್ರೈ ಆಗಲಿ. ಫ್ರೈ ಆದ ನಂತರ ಇದನ್ನು ಕೂಡ ತೆಗೆದಿಡಿರಿ. ಈಗ ನೋಡಿ, ಇದಕ್ಕೆ ನೀವು 10ರಿಂದ 12 ಗಾರ್ಲಿಕ್ ಅಂದ್ರೆ ಬೆಳ್ಳುಳ್ಳಿ, 1 ಇಂಚಷ್ಟು ಜಿಂಜರ್, ಶುಂಠಿ, 1 ಈರುಳ್ಳಿ ಮತ್ತೆ ಚಿಕ್ಕ ಸೈಜ್ ಬಾಲ್ ಅಷ್ಟು ಹುಳಿಯನ್ನು ತಕೊಂಡು ಇದನ್ನೆಲ್ಲ ಗ್ರೈಂಡ್ ಮಾಡಬೇಕು. ಈಗ ಅದೇ ಬಾಣಲೆಗೆ ಒಂದು ಸ್ವಲ್ಪ ಎಣ್ಣೆ ಹಾಕಿ, ಒಂದು ಅರ್ಧ ಚಮಚ ಎಣ್ಣೆ ಹಾಕಿ, ಅರ್ಧ ಕೋಕೋನಟ್ ಅನ್ನು ಗ್ರೇಟ್ ಮಾಡಿ ಇದಕ್ಕೆ ಅರ್ಧ ಚಮಚ ಟರ್ಮರಿಕ್ ಅನ್ನು ಹಾಕಿ ಫ್ರೈ ಮಾಡಬೇಕು. ಚೆನ್ನಾಗಿ ಫ್ರೈ ಆದ ನಂತರ ಇದನ್ನು ಕೂಡ ತೆಗೆದಿಡಿರಿ. ಈಗ ಒಂದು ಪಾತ್ರೆಗೆ, ನಾನು ಮಣ್ಣಿನ ಪಾತ್ರೆ ತಗೊಂಡಿದ್ದೇನೆ, 3 ಟೀ ಸ್ಪೂನ್ ಕೊಕೊನಟ್ ಆಯಿಲ್ ಹಾಕಿ ಇದಕ್ಕೆ ಕರಿ ಲೀವ್ಸ್ ಅನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿ. ನಂತರ 1 ಈರುಳ್ಳಿಯನ್ನು ಹಾಕಿ ಫ್ರೈ ಮಾಡಿ. ಈರುಳ್ಳಿ ಸಾಫ್ಟ್ ಆದ ನಂತರ ಇದಕ್ಕೆ ನಾವು ಡ್ರೈ ಫಿಶ್ ಅನ್ನು ಹಾಕುವ. ಅದನ್ನು 1 ನಿಮಿಷ ಫ್ರೈ ಮಾಡಿ. ನಂತರ 1 ಕಪ್ ಅಷ್ಟು ನೀರನ್ನು ಹಾಕಿ ಒಂದು 5 ನಿಮಿಷ ಕುದಿಸಿರಿ. ಅದು ಒಳ್ಳೆ ಕುದಿದ ನಂತರ ನಾವು ಮಸಾಲ ಮಾಡಿಟ್ಟಿದ್ದೇವಲ್ಲ ಅದನ್ನು ಹಾಕಿ ಮಿಕ್ಸಿ ಜಾರ್ ತೊಳೆದು ಅದು ಕೂಡ ನೀರು ಹಾಕಿ, ಮಸಾಲೆ ಇರ್ತದಲ್ಲ ಅದರಲ್ಲಿ ವೇಸ್ಟ್ ಮಾಡೋದು ಬೇಡ ಅಂತ, ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇದು ಕುಕ್ ಆಗಲಿ. ಒಂದು 5 ನಿಮಿಷ ಅಟ್ಲೀಸ್ಟ್ ಇದು ಕುಕ್ ಆಗಲಿ. ನಂತರ ನಾವು ಬೇಯಿಸಿಟ್ಟ ಕಡಲೆಯನ್ನು ಹಾಕಬೇಕು. ಇದನ್ನು ಮಿಕ್ಸ್ ಮಾಡಿ ಒಂದು 3 ನಿಮಿಷ ಬೇಯಲಿಕ್ಕೆ ಇಡಿರಿ. 3 ನಿಮಿಷ ಆದ ನಂತರ ಇದಕ್ಕೆ ನಾವು ಕೊಕೊನಟ್ ಅನ್ನು ಗ್ರೇಟ್ ಮಾಡಿ ಇಟ್ಟಿದ್ದೀವಲ್ಲ ಅದನ್ನು ಹಾಕುವ. ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 2 ನಿಮಿಷ ಹಾಗೆ ಇರಲಿ. ಅದರ ನಂತರ ಬಿಸಿ ಬಿಸಿ ಅನ್ನಕ್ಕೆ ಇದನ್ನು ಹಾಕಿ ಸರ್ವ್ ಮಾಡಿ. ತುಂಬಾ ಒಳ್ಳೇದಾಗ್ತದೆ. ನಮ್ಮ ಕಡಲೆ ಬಲ್ಯ ರೆಡಿ ಆಗಿದೆ. ನಾನೀಗ ಟೇಸ್ಟ್ ಮಾಡ್ತಿದ್ದೇನೆ. ಆಕ್ಚುಲಿ ಈ ರೆಸಿಪಿ ನಾನು ಫಸ್ಟ್ ಟೈಮ್ ಮಾಡುದು, ನಾನು ಅಮ್ಮನ ಹತ್ರ ಕೇಳಿ ಮಾಡಿದ್ದು. ಟೇಸ್ಟಿ ಆಗಿದೆ. ಈ ರೆಸಿಪಿಯನ್ನು ಫಾಲೋ ಮಾಡಿ. ಮತ್ತೆ ಕೆಲವು ಟಿಪ್ಸ್ ಎಲ್ಲ ಹೇಳಿದೇನಲ್ಲ, ಅದು ಮೇನ್ಲಿ ಪಲ್ಯರ್ ವಾಶ್ ಮಾಡುವಾಗೆಲ್ಲ ತುಂಬಾ ವಾಶ್ ಮಾಡಬಾರ್ದು, ಅದರ ಟೇಸ್ಟ್ ಹೋಗ್ತದೆ. ಮತ್ತೆ ಅದನ್ನೆಲ್ಲ ಫಾಲೋ ಮಾಡಿ, ಮತ್ತೆ ಇದನ್ನು ಟ್ರೈ ಮಾಡಿ. ಒಮ್ಮೆ ನನಗೆ ಕಮೆಂಟ್ ಹಾಕಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.
ಎಲ್ಲರಿಗೂ ಶೇರ್ ಮಾಡಿ. ಮತ್ತೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಲಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.